ಪ್ರೆಗ್ನೆನ್ಸಿ ಮತ್ತು ಗ್ರಹಣದ ಟೈಮ್ನಲ್ಲಿ ಪ್ರೆಗ್ನೆಂಟ್ ಇರೋರು ಪ್ರಿಕಾಷನ್ಸ್ ತಗೋಬೇಕಾ? ಗ್ರಹಣದಿಂದ ತಾಯಿ ಮತ್ತು ಮಗುಗೆ ಏನಾದರೂ ತೊಂದರೆ ಆಗುತ್ತಾ? ಗ್ರಹಣ ಟೈಮ್ನಲ್ಲಿ ಹೊರಗಡೆ ಹೋಗ್ಬೋದಾ? ಹಾಗೂ ಗ್ರಹಣದ ಟೈಮ್ನಲ್ಲಿ ಊಟ ಮತ್ತು ನೀರು ತಗೋಬೋದಾ? ಇಷ್ಟೆಲ್ಲ ಡೌಟ್ಸು ಪ್ರೆಗ್ನೆಂಟ್ ಮತ್ತು ಅವ್ರ ಮನೆಯವ್ರಿಗೆ ಇರುತ್ತೆ. ನೂರಾರು ವರ್ಷದಿಂದ ನಾವು ಏನು ಹೇಳ್ಕೊಂಡು ಬಂದಿದ್ದೀವಿ ಅಂತಂದರೆ, ಪ್ರೆಗ್ನೆಂಟ್ ಇರೋರು ಗ್ರಹಣದ ಟೈಮ್ನಲ್ಲಿ ತುಂಬ ಹುಷಾರಾಗಿರಬೇಕು, ಹೊರಗಡೆ ಹೋಗಬಾರ್ದು. ಗ್ರಹಣದ ನೆರಳು ತಾಯಿ ಮತ್ತು ಮಗು ಮೇಲೆ ಏನಾದರೂ ಬಿದ್ದರೆ ತಾಯಿಗೆ ಅಬಾರ್ಷನ್ ಆಗೋ ರಿಸ್ಕ್ ಇರುತ್ತೆ, ಹುಟ್ಟೋ ಮಗುಗೆ ತೊಂದರೆ ಆಗ್ಬೋದು, ದೋಷ ಉಂಟಾಗ್ಬೋದು, ಬರ್ತ್ ಡಿಫೆಕ್ಟ್ಸ್ ಆಗ್ಬೋದು. ಗ್ರಹಣದ ಟೈಮ್ನಲ್ಲಿ ಏನಾದರೂ ಹೆರಿಗೆ ಆದರೆ ತಾಯಿ ಮತ್ತು ಮಗುಗೆ ತೊಂದರೆ ಆಗುತ್ತೆ ಅಂತ. ಹಾಗಾದರೆ ಇದು ನಿಜಾನಾ? ನಮ್ಮ ಸೈನ್ಸ್ ಏನು ಹೇಳುತ್ತೆ? ವರ್ಲ್ಡ್ ವೈಡ್ ಅಕ್ರಾಸ್ ಮೆನಿ ಕಂಟ್ರೀಸ್ ಇನ್ವಾಲ್ವಿಂಗ್ ಲ್ಯಾಕ್ಸ್ ಆಫ್ ಪ್ರೆಗ್ನೆಂಟ್ ವುಮೆನ್ ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡಿದ್ದಾರೆ ಆನ್ ಎಕ್ಲಿಪ್ಸ್. ಈ ಸ್ಟಡಿನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಆ್ಯನ್ ಎಕ್ಲಿಪ್ಸ್ ಹ್ಯಾಸ್ ನೋ ಹಾರ್ಮ್ಫುಲ್ ಎಫೆಕ್ಟ್ಸ್ ಆನ್ ಪ್ರೆಗ್ನೆನ್ಸಿ ಆ್ಯಂಡ್ ಅನ್ಬಾರ್ನ್ ಬೇಬಿ. ಅಂತಂದರೆ ಗ್ರಹಣದಿಂದ, ಅದು ಸೂರ್ಯ ಅಥವಾ ಚಂದ್ರಗ್ರಹಣನೇ ಆಗಿರ್ಬೋದು, ಅದರಿಂದ ಯಾವುದೇ ಹಾರ್ಮ್ಫುಲ್ ಎಫೆಕ್ಟ್ಸ್ ತಾಯಿ ಮತ್ತು ಮಗು ಮೇಲೆ ಇಲ್ಲ ಅಂತ ಸಾಬೀತು ಮಾಡಿದ್ದಾರೆ. ಗ್ರಹಣದಿಂದ ಯಾವುದೇ ಹಾರ್ಮ್ಫುಲ್ ರೇಡಿಯೇಷನ್ ಸಹ ಇಲ್ಲ. ಹಾಗಾಗಿ ನೀವು ಗ್ರಹಣದ ಟೈಮ್ನಲ್ಲಿ ನೀವು ಹೊರಗೆ ಹೋಗ್ಬೋದು. ನಿಮ್ಮ ರೆಗ್ಯುಲರ್ ವಿಸಿಟ್ಸ್ಗೆ ಹೋಗಿ ನಿಮ್ಮ ಬ್ಲಡ್ ಚೆಕಪ್ಸ್, ಸ್ಕ್ಯಾನಿಂಗ್ಸ್ ಮತ್ತು ಮೆಡಿಕೇಷನ್ಸ್ನ ನೀವು ತಗೋಬೋದು. ಗ್ರಹಣದಿಂದ ತಾಯಿ ಮತ್ತು ಮಗುಗೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಗ್ರಹಣಕ್ಕೂ ಮುಂಚೆ ಹಾಗೂ ಗ್ರಹಣದ ಟೈಮ್ನಲ್ಲಿ ಊಟ ಮತ್ತು ನೀರು ತಗೊಳ್ಳೋದೇ ಇರೋದ್ರಿಂದ, ಇದರಿಂದ ಪ್ರೊಲಾಂಗ್ಡ್ ಆಸ್ ಆಫ್ ಫಾಸ್ಟಿಂಗ್ನಿಂದಾಗಿ ಹೈಪೋಗ್ಲೈಸಿಮಿಯಾ ಅಂತಂದರೆ ಲೋ ಬ್ಲಡ್ ಶುಗರ್ ಮತ್ತು ಡಿಹೈಡ್ರೇಷನಿಂದ ತಾಯಿ ಮತ್ತು ಮಗುಗೆ ಸಮಸ್ಯೆ ಆಗುತ್ತೆ ಹೊರತು ಗ್ರಹಣದಿಂದ ಅಲ್ಲ. ಕೆಲವು ಮನೆಯಲ್ಲಿ ಈ ರಿಲಿಜಿಯಸ್ ಕಸ್ಟಮ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರಿಂದ ಗರ್ಭಿಣಿ ಸ್ತ್ರೀಯರು ಎಕ್ಲಿಪ್ಸ್ಗೆ ಮುಂಚೆ ಮತ್ತು ನಂತರ ಲೈಟ್ ಮೀಲ್ನ ತಗೊಳ್ಳೋದು ಉತ್ತಮ. ಹ್ಯಾವ್ ಅ ಸೇಫ್ ಆ್ಯಂಡ್ ಹೆಲ್ದಿ ಪ್ರೆಗ್ನೆನ್ಸಿ. ನಮಸ್ಕಾರ.